ನನ್ನ ಹೆಸರು ಬಂದು ಧನಂಜಯ ಅಂತೇಳಿ ಹಬ್ಬ ಹರಿದಿನಗಳೆಲ್ಲ ಇದೇ ದೇಸಿ ಸ್ಟವ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದೀವಿ. ಫಸ್ಟ್ ಕ್ಲಾಸ್ ಆಗಿದೆ. ಅಡುಗೆ ಮಾಡಿದ್ರೆ ಅನ್ನ ಆಗ್ಬೋದು, ಮತ್ತೆ ಸಾಂಬಾರ್ ಆಗ್ಬೋದು, ಇಲ್ಲ ಅಂತಂದ್ರೆ ಬಾತ್ ಆಗ್ಬೋದು, ಬೇರೆ ಬೇರೆ ಪದಾರ್ಥ ಆಗ್ಬೋದು, ಎಲ್ಲಾ ಪದಾರ್ಥನೂ ತುಂಬಾ ನೀಟಾಗಿ ಆಗುತ್ತೆ. ಎಲ್ಲಾ ಪೋಷಕಾಂಶಗಳಿರ್ತದೆ, ಎಲ್ಲ ವಿಟಮಿನ್ಸ್, ಎಲ್ಲ ಮಿನರಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರ್ತದೆ. ಆ ತರ ಉದ್ದೇಶಕ್ಕೋಸ್ಕರ ನಾವು ತಗೊಂಡೋಗಿದ್ವಿ. ಅದು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ. ಫಸ್ಟ್ ಕ್ಲಾಸ್ ಇದೆ. ನೀವು ಅನ್ನ ಮಾಡಿ ನೋಡಿ ದೇಸಿ ಸ್ಟವ್ ಅಲ್ಲಿ, ಘಮ 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 ಅಂತ ಬಂಗಾರ ಆದಂಗೆ ಆಯ್ತದೆ ಅನ್ನ. ಅಷ್ಟು ಚೆನ್ನಾಗಿ ಅನ್ನ ಆಗುತ್ತೆ, ತುಂಬಾನೇ ಚೆನ್ನಾಗುತ್ತೆ. ಸಾಂಬಾರ್ ಮಾಡಿ, ತರಕಾರಿ ಸಾಂಬಾರ್ ಮಾಡಿ, ನೀವೇನಾದ್ರು ನಾನ್ ವೆಜ್ ಇದ್ರೆ ನಾನ್ ವೆಜ್ ಮಾಡಿ ನೋಡಿ, ಚಿಕನ್ ಮಾಡಿ ನೋಡಿ. ಒಂದು ಚಿಕನ್ ಯಾವ ರೀತಿ ಆಗುತ್ತೆ ಅಂತಂದ್ರೆ, ನೀವು ಅದೇ ಈ ಗ್ಯಾಸ್ ಸ್ಟವ್ ಅಲ್ಲಿ ಮಾಡಕ್ ಹೋದ್ರೆ ನೀವು ಚಿಕನ್ ಆ ಪೀಸ್ ಗಳೆಲ್ಲ ಒಡೆದೋಗಿ ಎಲ್ಲ ನೀರೆಲ್ಲ ಬಂದು ಎಲ್ಲ ಹಾಳಾಗ್ಬಿಡ್ತದೆ, ಕಂಪ್ಲೇಂಟ್ ಆಯ್ತದೆ ಅದು. ಬಟ್ ಆದ್ರೆ ಈ ದೇಸಿ ಸ್ಟವ್ ಅಲ್ಲಿ ಅದೇ ಚಿಕನ್ ನೀವು ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ಒಂದೇ ಒಂದು ಪೀಸ್ ಹಾಳಾಗಲ್ಲ, ಒಂದೇ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳಲ್ಲ. ಅದು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್, ಅದು ಬೀಟ್ ಮಾಡಕ್ಕೆ ಆಗಲ್ಲ, ತುಂಬಾ ಚೆನ್ನಾಗುತ್ತೆ. ಮಡಕೆಲೋ ಮತ್ತೊಂದ್ರಲ್ಲೋ ನೀವೇನಾದ್ರು ಅನ್ನ ಮಾಡದೇ ಆದ್ರೆ ಅದರಂತ ನೀಟಾಗಿ ಘಮ 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 ಅಂತದೆ ಅನ್ನ. ದೇಸಿ ಸ್ಟವ್ ಸೂಪರ್.